ಪಿಂಚಣಿ ಹಣ ಬಾರದೆ ವೃದ್ಧರು ಹಾಗೂ ವಿಕಲಚೇತನರು ತಾಲೂಕು ಕಚೇರಿಗೆ ಅಲೆದಾಡುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಆದಾಯ ಪ್ರಮಾಣಪತ್ರ ಮಾಡಿಸಿಕೊಳ್ಳಲು ಹಾಗೂ ಕಳೆದ 2-3 ತಿಂಗಳಿಂದ ಪಿಂಚಣಿ ಹಣ ಜಮೆಯಾಗದ ಕಾರಣ ಪರಿಶೀಲನೆಗಾಗಿ ನೂರಾರು ಫಲಾನುಭವಿಗಳು ತಾಲೂಕು ಕಚೇರಿ ಮುಂದೆ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಕಂದಾಯ ಇಲಾಖೆ ಮಾಹಿತಿಯ ಪ್ರಕಾರ ತಾಲೂಕಿನಲ್ಲಿ ಸುಮಾರು 18,000 ಫಲಾನುಭವಿಗಳು ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಡಿ ಪಿಂಚಣಿ ಪಡೆಯುತ್ತಿದ್ದರು. ಆದರೆ ಸರ್ಕಾರದ ಹೊಸ ನಿಯಮದಂತೆ ತೆರಿಗೆ ಪಾವತಿಸುವ ಕುಟುಂಬಗಳು, ಸರ್ಕಾರಿ ನೌಕರರ ಮಕ್ಕಳು, ಎಪಿಎಲ್ ಪಡಿತರ ಚೀಟಿ ಹೊಂದಿರುವವರು, ಆದಾಯ ಮಿತಿ ಮೀರಿದವರು ಹಾಗೂ ಅನರ್ಹರ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ. ಪರಿಶೀಲನೆಯ ಬಳಿಕ ಕೇವಲ 4,000 ಮಂದಿ ಮಾತ್ರ ಅರ್ಹರೆಂದು ಗುರುತಿಸಲಾಗಿದ್ದು, ಉಳಿದ ಸುಮಾರು 14,000 ಫಲಾನುಭವಿಗಳ ಪಿಂಚಣಿ ಹಣ ಖಾತೆಗೆ ಜಮೆಯಾಗಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಪಿಂಚಣಿ ಸ್ಥಗಿತಗೊಂಡ ಕಾರಣ ವೃದ್ಧರು ಹಾಗೂ ವಿಕಲಚೇತನರು ಸಂಕಷ್ಟಕ್ಕೆ ಸಿಲುಕಿದ್ದು, ಅರ್ಹ ಫಲಾನುಭವಿಗಳಿಗೆ ಶೀಘ್ರವಾಗಿ ಪಿಂಚಣಿ ಮಂಜೂರು ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರ ಪರ.